ಈ ಸುದ್ದಿ ಇಂಟ್ರೆಸ್ಟಿಂಗ್ ಆಗಿದೆ ಕೇಳಿ. ಪಾಕಿಸ್ತಾನದ ಸೇನೆ ಮೇಲೆ ಪಾಕ್ನವ್ರಿಗೆ ನಂಬಿಕೆ ಇಲ್ವಾ ಅನ್ನೋ ಪ್ರಶ್ನೆ. ಯಾಕೆ ಹಿಂಗ್ ಹೇಳ್ತಾ ಇದೀವಿ ಅಂದ್ರೆ, ಪಾಕ್ ಜನರನ್ನ ಅರ್ಧಕ್ಕೆ ಬಿಡ್ತಾರ ರಾಜಕಾರಣಿಗಳು? ಅರ್ಧಕ್ ಬಿಟ್ಟು ಎಸ್ಕೇಪ್ ಆಗ್ತಾರಾ? ಪಾಕ್ ಭಾರತದ ನಡುವೆ ಯುದ್ಧ ಆಗ್ಬಿಟ್ರೆ ಓಡೋಗ್ತೀನಿ ನಾನು ಅಂತ ಬೇರೆ ದೇಶಕ್ಕೆ, ಬ್ರಿಟನ್ನಿಗೆ ಹೋಗ್ತೀನಿ ಅಂತ ಒಬ್ಬ ರಾಜಕಾರಣಿ ಹೇಳಿದ್ದಾನೆ. ಇವ್ರುಗಳೆಲ್ಲ ಆ ದೇಶವನ್ನ ಆಳ್ತಾ ಇರುವ ಜನಪ್ರತಿನಿಧಿಗಳು. ಇವ್ರುಗಳನ್ನ ಓಟ್ ಹಾಕಿ ಗೆಲ್ಸಿ ಪಾಪ ಅವ್ರು ಕಳಿಸ್ಬೇಕು, ಓಡೋಗು ಅರ್ಧದಲ್ಲೇ ಬಿಟ್ಟು ಅಂತ. ನೋಡಿ ಅಲ್ಲಿ ಓಕೆ. ಮಾಧ್ಯಮದಲ್ಲಿ ಈಗ ನಾವುಗಳು ಹೇಗೆ ಯುದ್ಧದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ಅದೇ ರೀತಿಯಾಗಿ ಪಾಕಿಸ್ತಾನದ ಮೀಡಿಯಾಗಳು ಕೂಡ ಚರ್ಚೆಯನ್ನ ಇಟ್ಕೊಂಡಿದ್ವು. ಆಗ ಒಂದು ಮಾಧ್ಯಮ ಪ್ರಶ್ನೆ ಕೇಳುತ್ತೆ, ಪಾಕ್ ಸಂಸದ ಅಫ್ಜಲ್ ಖಾನ್ ಅಂತ, ಯುದ್ಧಕ್ಕೆ ರೆಡಿನಾ ನೀವು ಹೋಗಿ ಅಂದ್ರೆ ಹೋಗ್ತೀರಾ, ಯುದ್ಧ ನಡೆದ್ರೆ ಬಂದೂಕ್ ತಗೊಂಡು ಹೋಗ್ತೀರಾ ಅಂತ ಯಾರೋ ಒಬ್ರು ಆಂಕರ್ ಕೇಳಿದ್ದಾರೆ ಸಹಜವಾಗಿ, ಜರ್ನಲಿಸ್ಟು. ಆಗ ಆತನ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ಯುದ್ಧ ನಡೆದ್ರೆ ನಾನು ಇಂಗ್ಲೆಂಡಿಗೆ ಹೋಗ್ತೀನಿ ಅಂತ ಪಾಕ್ ಸಂಸದ ಹೇಳಿದಾನೆ. ಯುದ್ಧ ನಡೆದ್ರೆ ಓಡಾಕ್ತೀನಿ ಬೇರೆ ದೇಶಕ್ಕೆ ಅಂತ. ಸ್ಟ್ಯಾಂಡರ್ಡ್ ವರ್ಡ್ ಅವ್ರು ಹೇಳ್ತಾ ಇರೋದು ಇಂಗ್ಲೆಂಡಿಗೆ ಹೋಗ್ತೀನಿ ಅಂತ. ಅಂದ್ರೆ ಅರ್ಥ ಊರ್ ಬಿಟ್ಟು ಹೋಗ್ತೀನಿ ಅಂತ. ಯುದ್ಧದಿಂದ ಮೋದಿ ಹಿಂದೆ ಸರಿತಾರ ಅಂತ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು. ನಾನ್ ಹಿಂದೆ ಸರಿ ಅಂತ ಹೇಳಿದ ಕೂಡ್ಲೆ ಮೋದಿ ಸರಿ ಅಲ್ಲ, ನನ್ನ ಮಾತು ಕೇಳೋಕೆ ಅವರೇನೋ ನನ್ನ ಚಿಕ್ಕಪ್ಪನ ಮಗನ ಅಂತ ಸಂಸದ ಹೇಳೋದ್ರ ಮುಖಾಂತರ ನಾನಂತೂ ಯುದ್ಧ ಗಿದ್ದ ಆಯ್ತು ಅಥವಾ ನನ್ನ ಜೀವಕ್ಕೆ ಅಪಾಯ, ನೀವು ಹೋಗಿ ಅಂದ್ರೆ ನಾನು ಊರೇ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ನಮ್ಮ ರಾಜಕಾರಣಿಗಳೇ ಪರವಾಗಿಲ್ಲಪ್ಪ. ಮಾಜಿ ಸೈನಿಕರು ಹೇಳ್ತಾರೆ ಏನಂತ, ಕರೀಲಿ ಈಗ್ಲೂ ರೆಡಿ ಇದೀವಿ ಅಂತಾರೆ ನಮ್ಮ ಮಾಜಿ ಸೈನಿಕರು. ಏನ್ ಹೇಳಿದಾನ ಅಂತ ಕೇಳೋಣ ಬನ್ನಿ. ಅಫ್ಜಲ್ ಖಾನ್ और बतौर पाकिस्तानी अगर जंग बढ़ जाती है तो बंदूक लेकर बॉर्डर पर जाएंगे? नहीं, अगर जंग बढ़ जाती है तो मैं इंग्लैंड चला जाऊंगा। सर साहब, आप नहीं समझते कि इन हालात में मोदी साहब को थोड़ा सा बैकग्राउंड में जाना पड़ेगा या थोड़ा सा पीछे हटना पड़ेगा? इन हालात में आप नहीं समझते कि मोदी को थोड़ा सा पीछे जाना चाहिए ताकि हालात नॉर्मल हों? मोदी मेरे खाला का बेटा है जो मेरे कहने से पीछे जाएगा। और बतौर पाकिस्तानी अगर जंग बढ़ जाती है तो बंदूक लेकर बॉर्डर पर जाएंगे? नहीं, अगर जंग बढ़ जाती है तो मैं इंग्लैंड चला जाऊंगा। सर साहब, आप नहीं समझते कि इन हालात में मोदी साहब को थोड़ा सा बैकग्राउंड में जाना पड़ेगा या थोड़ा सा पीछे हटना पड़ेगा? इन हालात में आप नहीं समझते कि मोदी को थोड़ा सा पीछे जाना चाहिए ताकि हालात नॉर्मल हों? मोदी मेरे खाला का बेटा है जो मेरे कहने से पीछे जाएगा।